ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬಾಣಂತಿಯರಿಗೆ ನಮ್ಮ ಮನೆಯಲ್ಲಿ ಹೇಗೆ ಮದ್ದು ಮಾಡ್ತಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ನೋಡಿ, ಮೊದಲಿಗೆ ನಾವು ಇಲ್ಲಿ ಅರ್ಧ ಲೀಟರ್ ತೆಂಗಿನ ಎಣ್ಣೆಯನ್ನು ತೆಗೆದುಕೊಂಡಿದ್ದೇವೆ. ಮೊದಲಿಗೆ ನಾವು ತೆಂಗಿನ ಎಣ್ಣೆ ಹಾಕಿದ್ದೇವೆ. ಅದಕ್ಕೆ ಅರ್ಧ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಕಾಯಬೇಕದು. ಆಮೇಲೆ ಅದೇ ಎಣ್ಣೆಗೆ, ಅದೇ ಬಾಣಲೆಗೆ ನಾವು 1.5 ಕೆ ಜಿ ಕಟ್ಟು ಮಾಡಿಟ್ಟು, ಅದು ದೊಡ್ಡ ಇತ್ತು, ಚಿಕ್ಕದಾದರೆ 2 kg ಬೇಕು. ಇಲ್ಲಿ ನಾವು 1.5 kg ಈರುಳ್ಳಿ ತೆಗೆದುಕೊಂಡಿದ್ದೇವೆ, ದೊಡ್ಡದದು. ಅದನ್ನು ಅದೇ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ತೆಂಗಿನಕಾಯಿ ಎಣ್ಣೆ ಇಲ್ಲದಿದ್ದರೆ ತುಪ್ಪ, 2 ಮಾತ್ರ ಹಾಕಬೇಕು, ಬೇರೆ ಎಣ್ಣೆ ಇದಕ್ಕೆ ಹಾಕಬಾರ್ದು. ಇದಕ್ಕೆ ನಾವು ಈಗ ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಫ್ರೈ ಆಗಬೇಕು, ಈ ಕಲರ್ ಬರಬೇಕು. ನೋಡಿ, ಫ್ರೈ ಆಗ್ತಾ ಉಂಟು. ಆಮೇಲೆ ಅದೇ ಬಾಣಲೆಗೆ ಅರ್ಧ kg ಅವಲಕ್ಕಿ ಹಾಕಿದ್ದೇವೆ ನಾವು. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ನೋಡಿ, ಇಲ್ಲಿ ಫ್ರೈ ಆಗ್ತಾ ಉಂಟು. ಈ ಥರ ಕಲರ್ ಕೂಡ ಬರಬೇಕು ನೋಡಿ. ಆಮೇಲೆ 1.5 ಲೀಟರ್ ತುಪ್ಪ ಇನ್ನೊಂದು ಬಾಣಲೆಗೆ ನಾವು ಪಾತ್ರೆಗೆ ಹಾಕಿ ತುಪ್ಪದಲ್ಲಿ ಈಗ ಮಾಡ್ತಾ ಇದ್ದೇವೆ. ನೋಡಿ, 1.5 ಲೀಟರ್ ತುಪ್ಪ ತೆಗೆದುಕೊಂಡಿದ್ದೇವೆ. ತುಪ್ಪ ಬಿಸಿಯಾದ ನಂತರ ಓಲೆ ಬೆಲ್ಲ ಅಂತ ಹೇಳ್ತಾರೆ, ನಮ್ಮ ತುಳುವಿನಲ್ಲಿ ಓಲೆ ಬೆಲ್ಲ ಅಂತ ಹೇಳ್ತಾರೆ. ಇಲ್ಲಿ ನಾವು 1 ಕಟ್ಟು ಓಲೆ ಬೆಲ್ಲ ತೆಗೆದುಕೊಂಡಿದ್ದೇವೆ. 1 ಕಟ್ಟಾದರೆ ಅದರಲ್ಲಿ 24 ಪೀಸ್ ಇದೆ. ಈ ತುಪ್ಪಕ್ಕೆ ಹಾಕಬೇಕು ಅದನ್ನು, 24 ಓಲೆ ಬೆಲ್ಲ ಅದು. ಅದಕ್ಕೆ ನಾವು ಊರಲ್ಲಿ 1 ಕಟ್ಟು ಅಂತ ಹೇಳ್ತೇವೆ. ನೋಡಿ, ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದರಲ್ಲಿ ಅದು ಈಗ ನೋಡಿ, ಈಗ ಗಟ್ಟಿ ಆಗ್ತಾ ಬರ್ತದೆ. ಅದನ್ನು ಫ್ರೈ ಮಾಡ್ತಾನೆ ಇರಬೇಕು ಸೌಟಲ್ಲಿ. ನೋಡಿ, ಈ ಥರ. ನೋಡಿ, ಇಲ್ಲಿ ನನ್ನ ತಮ್ಮ ಮಾಡ್ತಾ ಇದ್ದಾನೆ. ನೋಡಿ, ನಮಗದು ಆಗೋದಿಲ್ಲ ಅದು, ಯಾಕೆಂದರೆ ತುಂಬ ಗಟ್ಟಿ ಆಗ್ತದೆ, ಅದು ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ಇಲ್ಲಿ ನಾನು ಅರ್ಧ kg ಕೊತ್ತಂಬರಿ, ಆಮೇಲೆ 1/4 kg ಓಂಕಾಳು, ಆಮೇಲೆ 1/4 kg ಕರಿಮೆಣಸು, ಆಮೇಲೆ 1/4 kg ಮೆಂತ್ಯ, 1/4 kg ಜೀರಿಗೆ. ಇದನ್ನು ನಾವು ಮೊದಲಿಗೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಮಿಕ್ಸಿ ಜಾರಿಗೆ ಹಾಕಿ ಡ್ರೈ ಮಾಡಿ ಇಟ್ಟಿದ್ದೇವೆ. ನೋಡಿ, ಅದಕ್ಕೆ ನೀರು ಹಾಕಬಾರ್ದು, ಡ್ರೈಯೇ ಇರಬೇಕು ಅದು. ಅದನ್ನು ಈ ಬೆಲ್ಲಕ್ಕೆ ನಾವು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಇಲ್ಲಿ ಫ್ರೈ ಆಗ್ತಾ ಉಂಟು. ಆಮೇಲೆ ನಾವು ಕಾಯಿಸಿಟ್ಟ ಬೆಳ್ಳುಳ್ಳಿ, ಅದನ್ನು ಕೂಡ ಅದೇ ಪಾತ್ರೆಗೆ ಹಾಕಬೇಕು. ಆಮೇಲೆ ಅವಲಕ್ಕಿ, ಬೆಳ್ಳುಳ್ಳಿ, ಈರುಳ್ಳಿ ಇದನ್ನೆಲ್ಲ ಅದಕ್ಕೆ ಹಾಕಬೇಕು, ಅದು ಒಂದೇ ಪಾತ್ರೆಗೆ ಹಾಕಿ. ಆಮೇಲೆ ಇದನ್ನು ಸೌಟಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನೋಡಿ, ನಾವು ಇದು ಕಾಯಿಸಿಟ್ಟ ಬೆಳ್ಳುಳ್ಳಿ ಅದಕ್ಕೆ ಹಾಕ್ತಿದ್ದೇವೆ. ನೋಡಿ, ಇದನ್ನು ಕೂಡ ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸೌಟಲ್ಲಿ ನಾವು ಈ ಥರ ಮಾಡ್ತಾನೆ ಇರಬೇಕಾಗುತ್ತೆ, ಯಾಕಂದರೆ ಅದು ಗಟ್ಟಿ ಆಗಬಾರ್ದು. ಅದಕ್ಕೆ ಇದು ಬೆಳ್ಳುಳ್ಳಿ ಕೂಡ ಹಾಗೆ ನಾವು ಮೊದಲಿಗೆ ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಆಮೇಲೆ ಅದನ್ನು ನಾವು ಇದಕ್ಕೆ ಎಣ್ಣೆಗೆ ಹಾಕಿ ನಾವು ಈಗ ಇದನ್ನು ಫ್ರೈ ಮಾಡೋದು. ಮೊದಲಿಗೆ ನಾವು ಎಲ್ಲವನ್ನು ಬಿಸಿಲಿಗೆ ಒಣಗಿಸಲೇಬೇಕು. ಆಮೇಲೆ ಇದು ಒಣಮೆಣಸು ಕೂಡ 100 ಗ್ರಾಮ್ ಒಣಮೆಣಸು ಕೂಡ ನಾವು ತೆಗೆದುಕೊಂಡಿದ್ದೇವೆ ಇದಕ್ಕೆ. ಅದನ್ನು ಕೂಡ ಹಾಗೆ ನಾವು ಮೊದಲಿಗೆ ಬಿಸಿಲಲ್ಲಿ ಇಟ್ಟು ಅದನ್ನು ಚೆನ್ನಾಗಿ ಒಣಗಿಸಿ ಆಮೇಲೆ ನಾವು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣ ಮಾಡ್ತೇವೆ. ಎಲ್ಲವನ್ನು ಮುಂಚೆನೇ ನಾವು ಮಾಡಿಟ್ಕೊಂಡಿದ್ದೇವೆ. ನೋಡಿ, ಈಗ ಈರುಳ್ಳಿ ಕೂಡ ಹಾಕಿದ್ದೇವೆ. ನೋಡಿ, ಇದು ಕೂಡ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ಇದಕ್ಕೆ. ನೋಡಿ, ಇದು ಇನ್ನು ಗಟ್ಟಿ ಕೂಡ ಆಗಿ ಬರ್ತದೆ ಅದು ಮಾಡದಿದ್ದರೆ. ನೋಡಿ, ಈಗ ಅವಲಕ್ಕಿ, ನಾವು ಕಾಯಿಸಿಟ್ಟ ಅವಲಕ್ಕಿಯನ್ನು ಹಾಕ್ತಿದ್ದೇವೆ ಅದಕ್ಕೆ. ಇದು ಈ ಬಾಣಂತಿ ಮದ್ದನ್ನು ನಾವು ಕೂಡ ತಿನ್ಬೋದು, ನಮಗೂ ಕೂಡ ಒಳ್ಳೆಯದು ಆರೋಗ್ಯಕ್ಕೆ. ಯಾಕೆಂದರೆ ಮಾತ್ರ ತುಂಬಾ ಇದು ಹೀಟ್ ಆಗ್ತದೆ ಬಾಡಿ ನಮ್ಮದು. ಬಾಣಂತಿಯರಿಗಾದರೆ ಅದು ಹೀಟ್ ಆಗೋದಿಲ್ಲ, ಯಾಕಂದರೆ ಅವರ ಬಾಡಿ ಆಲ್ರೆಡಿ ಹೀಟಾಗಿ ಇರ್ತದೆ, ಅವರಿಗೆ ಹೀಟೇ ಆಗಬೇಕು. ನಾವು ತಿಂದರೆ ಸ್ವಲ್ಪ ಹೀಟ್ ಆಗುತ್ತೆ. ಅದಕ್ಕೆ ನಾವು ಮಾತ್ರ ತಿಂತೇವೆ, ತುಂಬಾ ಚೆಂದ ಆಗ್ತದೆ ಅದು ತಿನ್ನಲಿಕ್ಕೆ. ನೋಡಿ, ಈಗ ಇನ್ನೊಂದು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಇದು ಚೆನ್ನಾಗಿ ಬಿಸಿಯಾಗಬೇಕು. ಬಿಸಿಯಾದ ಮೇಲೆ ನಾವಿಲ್ಲಿ 1 ತೆಂಗಿನಕಾಯಿ
ತೆಗೆದುಕೊಂಡಿದ್ದೇವೆ. ತೆಂಗಿನಕಾಯಿ ನೀವು 2 ಹಾಕ್ಬೋದು, 1 ಹಾಕ್ಬೋದು, ಅದು ನಿಮಗೆ ಬಿಟ್ಟಿದ್ದು. ನೋಡಿ ಇಲ್ಲಿ ನಾವು 1 ತೆಂಗಿನಕಾಯಿ ಹಾಕಿದ್ದೇನೆ ನಾನಿದಕ್ಕೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಸ್ಲೋ ಫ್ಲೇಮಲ್ಲಿ ಇಡಬೇಕು ಗ್ಯಾಸು. ನೋಡಿ ಈ ಥರ ಫ್ರೈ ಮಾಡ್ತಾನೆ ಇರಬೇಕು. ಫ್ರೈ ಆದ ಮೇಲೆ ಈ ಕಲರ್ ಬರಬೇಕು. ಅದು ಫ್ರೈ ಆದ ಮೇಲೆ ಇದನ್ನೊಂದು ಸೈಡಲ್ಲಿ ಇಡುವ. ನೋಡಿ ಈ ಕಲರ್ ಬಂದ ಮೇಲೆ ಅದನ್ನೊಂದು ಸೈಡಲ್ಲಿ ಇಟ್ಟು, ಈಗ ನಾವು ಅದೇ ಬಾಣಲೆಗೆ ನಾವು ಮೊದಲು ಹಾಕಿದೆಲ್ಲ ಈರುಳ್ಳಿ ಅದೆಲ್ಲ ಹಾಕಿದ್ದೇವಲ್ಲ, ಅದನ್ನು ಆ ತೆಂಗಿನಕಾಯಿ ತುರಿಯನ್ನು ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದ ನಂತರ ಇದನ್ನು ನಾವು ಒಂದು 3 ತಿಂಗಳು ಇದನ್ನು ನಾವು ತಿನ್ಬೋದು ಬಾಣಂತಿಯರಿಗೆ, ಒಂದು ಡಬ್ಬದಲ್ಲಿ ಇಟ್ಟು. ಈಗ ನೋಡಿ ಬಾಣಂತಿಯರ ಮದ್ದು ರೆಡಿಯಾಗಿದೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋ. ಓಕೆ, ಬಾಯ್.